ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮನೋರೋಗ ತಜ್ಞರಾದ ಡಾಕ್ಟರ್ ಶಮಾ BR ಇದ್ದಾರೆ. ನಮಸ್ಕಾರ ಮೇಡಮ್. ನಮಸ್ತೆ. ಈಗ ಸಾಮಾನ್ಯವಾಗಿ ನಾವು ಆರೋಗ್ಯ ಅಂತಂತಂದರೆ ಬೇರೆ ಬೇರೆ ದೃಷ್ಟಿಯಿಂದ ಯೋಚನೆ ಮಾಡ್ತೀವಿ. ಆರೋಗ್ಯ ಅಂತಂದರೆ ಇಲ್ಲಿ ಮಾನಸಿಕ ಆರೋಗ್ಯ ಕೂಡ ಬಹಳ ಮುಖ್ಯ ಅಂತಂದಾಗ ಮಾತ್ರ ಆರೋಗ್ಯ ಅಂತ ಹೇಳಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ನಿಮ್ಮ ಪ್ರಕಾರ ಮಾನಸಿಕ ರೋಗಿ ಅಥವಾ ಮನೋರೋಗ ಏನೋ ಇದೆ ಇವರಿಗೆ ಅಂತಂದರೆ ಹೇಗೆ ಡಿಫೈನ್ ಮಾಡ್ತೀರಿ? ಈಗ ಒಂದು ದೇಹ ಅಂತಂದಾಗ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನಾವು ಎರಡು ಭಾಗದಲ್ಲಿ ನೋಡಬೇಕಾಗುತ್ತೆ. ಈಗ ಹೇಗೆ ದೈಹಿಕವಾಗಿನೂ ಕಾಯಿಲೆಗಳು ಬರುತ್ತಲ್ವಾ, ಅದೇ ರೀತಿ ಮಾನಸಿಕವಾಗಿನೂ ಕೂಡ ಕಾಯಿಲೆಗಳು ಬರ್ತವೆ. ಈಗ ಹೇಗೆ ದೈಹಿಕವಾಗಿ ನಾವು ಹೇಳ್ತೇವೆ ಹೆರಿಡಿಟ್ರಿ ಅಥವಾ ಅನುವಂಶೀಯವಾಗಿ ಬರೋ ಕಾಯಿಲೆಗಳು, ಮತ್ತು ಅವರು ಬೆಳೆಯುವ ಪರಿಸರದಲ್ಲಿ ಅವರು ಯಾವ ವಿಚಾರದಲ್ಲಿ ಅವರು ಬೆಳೆದಿರ್ತಾರೆ ಅದರಿಂದ ಕೆಲವು ಕಾಯಿಲೆಗಳು ಬರ್ತವೆ. ಅವರಲ್ಲಿರೋ ರೋಗ ನಿರೋಧಕ ಶಕ್ತಿ ಮೇಲೆ ನಿರ್ಧರಿತವಾಗಿ ಕೆಲವು ಕಾಯಿಲೆಗಳು ಬರ್ತವೆ. ಹಾಗೆಯೇ ಮಾನಸಿಕ ಕಾಯಿಲೆಗಳು ಸಹ ಜೈವಿಕ ಕಾರಣಗಳು ಅಂದರೆ ಅನುವಂಶೀಯವಾಗಿ ಬಂದಿರೋ ಕೆಲವು ಇದರಿಂದ, ಮತ್ತು ಅವರ ಮನಸ್ಸು ಹೇಗಿದೆ, ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸು ಬೇರೆ ಥರ ಇರುತ್ತೆ. ಸೊ ಅವರು ವೈಯಕ್ತಿಕವಾಗಿ ಅವರ ಮನಸ್ಸು ಹೇಗಿದೆ, ಸ್ಟ್ರಾಂಗ್ ಆಗಿದೆಯಾ, ವೀಕ್ ಆಗಿದೆಯಾ, ಯಾವ ಥರದಲ್ಲಿದೆ, ಮತ್ತು ಅವರು ಯಾವ ಥರದ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಬೆಳೆದಿರ್ತಾರೆ, ಯಾವ ಥರದ ಜೀವನದಲ್ಲಿ ಅವರಿಗೆ ಬರುತ್ತಿರೋ ಅಹಿತಕರ ಘಟನೆಗಳಿಂದ, ಆ ಸಂದರ್ಭಗಳಿಂದ ಅವರಿಗೆ ಆ ಕ್ಷಣದಲ್ಲಿ ಅವ್ರು ಯಾವ ಥರ ಅದರಿಂದ ಹೊರಗಡೆ ಬರ್ತಾರೆ, ಅದರಿಂದ ಜೂಜಾಡ್ತಾರೆ ಅನ್ನೋದ್ರ ಮೇಲೆ ನಮ್ಮ ಮಾನಸಿಕ ಆರೋಗ್ಯಗಳು ಜನರಲ್ಲಿ ಕಂಡು ಬರ್ತವೆ. ಅಂದರೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಅವರ ಮನಸ್ಸಿನ ಮೇಲೆ ಆದಂತಹ ಆಘಾತಗಳು ಅದರಿಂದ ಹೊರಗೆ ಬರಬೇಕಂತಂದಾಗ ತಜ್ಞ ವೈದ್ಯರ ಕಡೆ ಬಂದು ಚಿಕಿತ್ಸೆಗಾಗಿ ಬರ್ತಾರೆ. ಈಗ ನಮಗೆ ಮೊದಲು ಗೊತ್ತಾಗಬೇಕಾಗಿದೆ, ಭಾಳಷ್ಟು ಬೇರೆ ಬೇರೆ ರೀತಿಯ ಮಾನಸಿಕ ಸಮಸ್ಯೆಗಳು ಇರ್ತವೆ ಅಂತ ನಾವು ಅಂದ್ಕೊಂಡಿರ್ತೀವಿ. ಇವತ್ತು ನಮಗೆ ಕೇಳುಗರಿಗೆ ಬೇಕಾಗಿರೋದು ವಿವಿಧ ಮಾನಸಿಕ ರೋಗಗಳು ಯಾವ್ಯಾವ ರೀತಿಯಲ್ಲಿ ಅವರ ವರ್ತನೆಗಳಿರ್ತವೆ, ಲಕ್ಷಣಗಳು ಏನು ಅಂತ ಅನ್ನೋದು ಗೊತ್ತಾಗಬೇಕು. ಖಂಡಿತ ಇದು ಬಹಳ ಒಳ್ಳೆಯ ಪ್ರಶ್ನೆ. ಯಾಕೆಂದ್ರೆ ಈಗ ನಾವು ಏನ್ ನೋಡ್ತಾ ಇದ್ದೀವಿ ಅಂತಂದ್ರೆ, ಒಬ್ಬ ದೈಹಿಕ ಕಾಯಿಲೆ ಆದ ತಕ್ಷಣ ಜನರು ಆಸ್ಪತ್ರೆಗೆ ತಕ್ಷಣವಾಗಿ ಬರ್ತಾರೆ. ಅಂದ್ರೆ ಒಂದು ಜ್ವರ ಬಂತು, ಒಂದು ನೆಗಡಿ ಬಂತು ಅಂದ್ರೆ ಮರದ ಒಂದು 2-3 ಗಂಟೆಯಲ್ಲಿ ಅವ್ರು ಆಸ್ಪತ್ರೆಗೆ ತಲುಪ್ತಾರೆ. ಆದ್ರೆ ಮಾನಸಿಕ ಕಾಯಿಲೆಗಳಾದಾಗ ಆ ಲಕ್ಷಣಗಳು ಜನಸಾಮಾನ್ಯರಿಗೆ ಗೊತ್ತಾಗದೇ ಇರೋದಕ್ಕೋಸ್ಕರ ಅವರು ಆಸ್ಪತ್ರೆಗೆ ಬಂದು ಅದನ್ನ ನಿವಾರಿಸ್ಕೊಳ್ಳೋಕ್ಕೆ ಚಿಕಿತ್ಸೆ ಪಡೆಯೋದೇ ತುಂಬ ತಡ ಆಗೋಗುತ್ತೆ. ಹಾಗಾಗಿ ಅದರಿಂದ ಅವರಿಗೆ ಸಮಸ್ಯೆಗಳು ಸುಮಾರಾಗುತ್ತೆ. ವ್ಯಕ್ತಿಗೂ ಅಲ್ಲದೆ ವ್ಯಕ್ತಿಯನ್ನು ನೋಡ್ಕೊಳ್ತಿರೋ ಪರಿವಾರಕ್ಕೂ ಸಹ ತುಂಬ ಸಮಸ್ಯೆ ಆಗುತ್ತೆ. ಸೊ ಆ ಸಮಸ್ಯೆಗಳನ್ನು ನಾವು ಕಡಿಮೆ ಮಾಡಬೇಕು ಅನ್ನೋದಾಗದಲ್ಲಿ ಮೊದಲು ನಾವು ಮಾನಸಿಕ ಕಾಯಿಲೆಯ ಲಕ್ಷಣಗಳು ಏನು ಮತ್ತು ಯಾವ ಥರದ ಕಾಯಿಲೆಗಳಿದೆ ಅಂತ ಖಂಡಿತವಾಗಿ ನಾವು ಅರ್ಥಕೋಬೇಕು. ಈಗ ಮೊದಲನೇದಾಗಿ ಏನು ಅಂದರೆ, ಎಲ್ಲ ವಯಸ್ಕರ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಕರ ತನಕನೂ ಕೂಡ ಕೆಲವು ಕಾಯಿಲೆಗಳನ್ನು ನಾವು ವಿಂಗಡಿಸ್ತೇವೆ. ಮೊದಲನೇದಾಗಿ ಸೈಕೋಸಿಸ್ ಅಂದ್ರೆ ಮನೋವಿಕೃತಿ ರೋಗ. ಇದರಲ್ಲಿ ಮುಖ್ಯವಾಗಿ ಸ್ಕಿಜೋಫ್ರೇನಿಯಾ ಮತ್ತು ಭ್ರಮೆ ರೋಗ ಅಂತ ಬರುತ್ತೆ. ಇದರಲ್ಲಿ ಏನು ಮುಖ್ಯ ಲಕ್ಷಣಗಳು ಅಂತಂದ್ರೆ, ಒಬ್ಬ ವ್ಯಕ್ತಿಯು ತನಗೆ ತಾನೇ ಮಾತಾಡ್ಕೊಳ್ತಿರ್ತಾನೆ, ತನ್ನಲ್ಲೇ ನಗ್ತಾ ಇರ್ತಾನೆ, ಮತ್ತು ಅವನಲ್ಲಿ ಏನೋ ಒಂದು ಭ್ರಮೆ ಇರುತ್ತೆ, ದಟ್ ನನಗೆ ಯಾರೋ ಬಂದು ಸಮಸ್ಯೆ ಮಾಡ್ತಾ ಇದ್ದಾರೆ, ನನ್ನನ್ನು ಯಾರೋ ಮಾಟ ಮಂತ್ರ ಮಾಡಿದ್ದಾರೆ, ನನ್ನ ಮೇಲೆ ಯಾರೋ ಕಣ್ಣಿಟ್ಟಿದ್ದಾರೆ, ನನ್ನ ಬಗ್ಗೆ ಜನ ಮಾತಾಡ್ತಾ ಇದ್ದಾರೆ ಅನ್ನೋ ಒಂದು ಭ್ರಮೆಯಲ್ಲಿರ್ತಾರೆ. ಮತ್ತೆ ಅವರಿಗೆ ಒಬ್ಬರೇ ಇದ್ದಾಗ ಯಾರೂ ಇಲ್ಲದ ಸ್ಥಿತಿಯಲ್ಲಿ ಯಾರೋ ಕಾಣಿಸೋದು, ಯಾವುದೋ ಒಂದು ಶಬ್ದ ಕೇಳಿಸೋದು, ಯಾವುದೋ ಒಂದು ದೈಹಿಕ ಅನುಭವ ಆಗೋದು, ಇದೆಲ್ಲವೂ ಕೂಡ ಆಗುತ್ತೆ ಅವರಿಗೆ. ಇದರಿಂದ ಏನಾಗುತ್ತೆ, ಅವರು ಹೆದರ್ಕೊಂಡು ಅವರು ಒಬ್ಬರೇ ಇರೋಕ್ಕೆ ಪ್ರಯತ್ನ ಪಡ್ತಾರೆ. ಆಮೇಲೆ ಈ ಒಂದು ಯಾರೋ ನಮಗೆ ತೊಂದರೆ ಕಾಡ್ತಾರೆ ಅನ್ನೋ ಒಂದು ಭ್ರಮೆಯಲ್ಲಿ ಇನ್ನೊಬ್ಬರ ಮೇಲೆ ಅವರು ಆಕ್ರಮಣ ಮಾಡಿಬಿಡ್ತಾರೆ. ಆಮೇಲೆ ಅವರಲ್ಲಿ ನಿದ್ದೆ, ಊಟ ಎಲ್ಲವೂ ಕಡಿಮೆ ಆಗಿ ಅವರ ಸ್ವ ಆರೈಕೆ ಎಲ್ಲನೂ ಕೂಡ ಮೇಲೆ ಕೆಳಗಡೆ ಆದಾಗ ಅವರ ಒಂದು ದೈನಂದಿನ ಜೀವನ ಏನಾಗುತ್ತೆ, ಎಲ್ಲವೂ ಏರ್ಪೇರಾಗುತ್ತೆ. ಅವರು ಕೆಲಸದಲ್ಲಿ ಯಾವುದನ್ನು ಸರಿಯಾಗಿ ಮಾಡ್ಲಿಕ್ಕಾಗೋದಿಲ್ಲ. ಅವರ ಒಂದು ಪಾರಿವಾರಿಕ ಜೀವನದಲ್ಲೂ ಕೂಡ ಅವರಿಗೆ ಸುಮಾರಷ್ಟು ತೊಂದರೆಗಳಾಗ್ತವೆ. ಈ ತರ ಅವರು ಸುಮಾರಷ್ಟು ಬಳಲ್ತಾ ಇದ್ದಾಗ ಏನಾಗುತ್ತೆ, ಮುಂದಿನ ದಿನಗಳಲ್ಲಿ ಅವರ ಬೌದ್ಧಿಕ ಶಕ್ತಿನೂ ಕಡಿಮೆ ಆಗ್ತಾ ಹೋಗುತ್ತೆ. ಇದು ಸೈಕೋಸಿಸ್ ಮತ್ತು ಮನೋವಿಕೃತಿ ರೋಗದಲ್ಲಿ ಕಂಡುಬರೋ ಲಕ್ಷಣಗಳು. ಇದರಲ್ಲಿ ತುಂಬಾ ಹೆಚ್ಚಿನದಾಗಿ ನಾವು ತುಂಬಾ ಸೀರಿಯಸ್ ಅಂತ ನಾವೇನು ಹೇಳ್ತೀವಿ ಅದು ಸ್ಕಿಜೋಫ್ರೇನಿಯಾ ಅಂತ. ಅದರಲ್ಲಿ ಏನಾಗುತ್ತೆ, ಒಂದೋ ಬೌದ್ಧಿಕ ಶಕ್ತಿ ಕಡಿಮೆ ಆಗುತ್ತೆ, ಎರಡನೇದು ಹೆದರಿಕೆಯಿಂದ ಅಥವಾ ಇನ್ನೊಬ್ಬರ ಮೇಲೆ ಆಕ್ರಮಣ ಮಾಡೋ ಒಂದು ರಿಸ್ಕ್ ಇದ್ದಾಗ ಅವರು ಹೆಚ್ಚಾಗಿ ಸೂಸೈಡ್ಗಳನ್ನ ಮಾಡ್ಕೊಂಡ್ಬಿಡ್ತಾರೆ. ಸೊ ಹಾಗಾಗಿ ಇದೊಂಥರ ನಮ್ಮ ಇಡೀ ಒಂದು ಮನೋರೋಗಗಳಲ್ಲೇನೆ ತುಂಬ ಮಾರಣಾಂತಿಕ ಅನ್ನೋ ಒಂದು ಹೇಳ್ಬೋದು ನಾವು ಸ್ಕಿಜೋಫ್ರೇನಿಯಾ ಅನ್ನೋದನ್ನ. ಈಗ ನಾವು ಹೊರಗಡೆ ನೋಡ್ತಿರ್ತೀವಿ, ಎಲ್ಲೋ ಬೀದಿಯಲ್ಲಿ ಸುತ್ತಾಡ್ತಿರ್ತಾರೆ ಅಥವಾ ಹೆಂಗೆ ಬೇಕಂಗೆ ಚೀರ್ತಿರ್ತಾರೆ, ಹೆಂಗೆ ಬೇಕಂಗೆ ಒಂಥರ ನಗೋದು ಮಾಡೋದು ಎಲ್ಲ ಮಾಡ್ತಿರ್ತಾರಲ್ಲ, ಆ ಒಂದು ಕೆಟಗರಿ ಜನ ಅವ್ರು ಯಾವುದು? ಖಂಡಿತ ಅವರೆಲ್ಲ ಸ್ಕಿಜೋಫ್ರೇನಿಯಾಗೆ ಸೇರಿದವರು. ಯಾಕಂದರೆ ಅವರ ಪ್ರಕಾರ ಅವರು ಈ ಲೋಕವನ್ನು ಮರೆತು ಅವರದೇ ಒಂದು ಲೋಕದಲ್ಲಿ, ಭ್ರಮೆ ಲೋಕದಲ್ಲಿ ಅವರು ಜೀವಿಸ್ತಾ ಇರ್ತಾರೆ.
ಸೊ ಅವರಿಗೆ ನಾವು ಸರಿಯಾದ ಚಿಕಿತ್ಸೆ ನೀಡದಿದ್ದಲ್ಲಿ ಅವ್ರ ಲೋಕದಲ್ಲಿ ಎಷ್ಟು ಮುಳುಗ್ತಾರೆ ಅಂದರೆ ಒಂಥರ ಈ ಕೆಸರಲ್ಲಿ ಮುಳುಗಿದ ಹಾಗೆ. ಅದನ್ನು ನಾವು ಮತ್ತೆ ಅವರಿಗೆ ಮೇಲೆ ನೆಲಕ್ಕೆ ತರಬೇಕು ಅಂದರೆ ತುಂಬ ಸಮಸ್ಯೆ ಆಗುತ್ತೆ ಮತ್ತು ತುಂಬ ಸಮಯನೂ ಹಿಡಿಯುತ್ತೆ. ಅಂದರೆ ಆ ಹಂತಕ್ಕೆ ಹೋಗೋಕ್ಕಿಂತ ಮುಂಚೆನೇ ಚಿಕಿತ್ಸೆ ಪಡ್ಕೋಬೇಕು. ಖಂಡಿತ ಅಲ್ವಾ? ಅದು ಅಂದರೆ ಆ ಹಂತಕ್ಕೆ ಹೋಗುತ್ತಾ ಅಂತ. ಈಗ ಸೈಕೋಸಿಸ್, ಈ ಮನೋವಿಕೃತಿ ಇಂತಹ ಕೆಲವು ಸಮಸ್ಯೆಗಳು ಸ್ಕ್ರಿಜೋಫ್ರೆನಿಯಾಗೆ ಹೋಗುತ್ತಾ? ಅಲ್ಲ, ಅದು ಒಂದು ತರದ ಇದು ಬೇರೆ ಸಮಸ್ಯೆ. ಮನೋವಿಕೃತಿಯಲ್ಲಿ ಸ್ಕಿಜೋಫ್ರೇನಿಯಾ ಒಂದು. ಇವಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ಆ ಮನುಷ್ಯ ಸ್ಕ್ರಿಜೋಫ್ರೆನಿಯಾಗೆ ಹೋಗ್ತಾನ ಅಂತ. ಹೌದು ಹೌದು, ಯಾಕಂದ್ರೆ ಅವಾಗ ಅವರು ನಾನು ಎಲ್ಲಿ ಹೋಗ್ತಾ ಇದ್ದೀನಿ, ನಾನು ಎಲ್ಲಿದ್ದೀನಿ, ಅವರು ಆಮೇಲೆ ಅವ್ರನ್ನ ನೋಡ್ಕೊಳ್ಳೋದು ಸಹ ಮನೆಯವರಿಗೆ ಕಷ್ಟ ಆದಾಗ ಮನೆಯವರು ಕೂಡ ಕೈ ಚೆಲ್ಬಿಡ್ತಾರೆ ಅವ್ರ ಮೇಲೆ, ಅವರ ಜವಾಬ್ದಾರಿನೂ ತಗೊಳ್ಳೋದಿಲ್ಲ. ಹಾಗಾಗಿ ನೀವು ಹೇಳಿದ ತರ ದಾರಿಯಲ್ಲಿ ಈ ತರ ಅವರ ಮೇಲೆ ಅವ್ರಿಗೆ ಅರಿವಿಲ್ಲದೆ ಇರೋ ತರ ಇರ್ತಾರಲ್ಲ, ಅವರೆಲ್ಲ ಈ ತರದ ಕಾಯಿಲೆಗೆ ಸೇರಿದವರು. ಸಂಕ್ಷಿಪ್ತವಾಗಿ ಇದರ ಚಿಕಿತ್ಸೆ ಬಗ್ಗೆ ಹೇಳಿ ಮೇಡಮ್. ಇದ್ರ ಚಿಕಿತ್ಸೆ ಆಕ್ಚುಲಿ ತುಂಬಾ ಸುಲಭ. ಏನು ಅಂತ ಅಂದ್ರೆ, ಕೆಲವರು ಮೊದಲನೇ ಸಲ ಬಂದಾಗ ಅವರು ಅಲ್ಲಗಳಿತಾರೆ, ಅಂದ್ರೆ ಇದನ್ನ ಈ ಕಾಯಿಲೆ ನನಗಿಲ್ಲ ಅಂತ ಹೇಳ್ತಾರೆ. ಹೌದು. ಕೆಲವರು ಒಪ್ಕೊಳ್ತಾರೆ. ಈಗ ಒಪ್ಕೊಳ್ಳೋರಲ್ಲಿ ನಾವು ಟ್ರೀಟ್ಮೆಂಟ್ ಕೊಡೋದು ತುಂಬಾ ಸುಲಭ. ಆಮೇಲೆ ಮೊದಲ ಹಂತದಲ್ಲಿ ಅಂದ್ರೆ ನಿದ್ದೆ ಕೆಟ್ಟಾಗ, ಅವರ ಆರೈಕೆ ಕಡಿಮೆ ಆಯಿತು, ಯಾರ ಜೊತೆಗೂ ಮಾತಾಡ್ತಾ ಇಲ್ಲ, ಅವರಿಗೆ ಭ್ರಮೆಯಿಂದ ಅವರು ಒಬ್ಬೊಬ್ಬರೇ ಮಾತಾಡೋದು, ಒಬ್ಬರು ನಗೋದು, ಇದನ್ನ ಮನೆಯವರು ಅಥವಾ ಕೆಲಸದ ಜಾಗದಲ್ಲಿ ಸಹೋದ್ಯೋಗಿಗಳು ನೋಡಿ ಅದನ್ನ ರಿಪೋರ್ಟ್ ಮಾಡಿದಾಗ ಏನಾಗುತ್ತೆ, ನಾವು ಕಡಿಮೆ ಡೋಸಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟು ನಾವು ಅವ್ರನ್ನ ಗುಣ ಮಾಡಿಸ್ಬಹುದು. ಇನ್ನೊಂದು ಮೂಡ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಖಿನ್ನತೆ ಮತ್ತು ಉನ್ಮಾದ ಬರುತ್ತೆ. ಅಂದ್ರೆ ನಾವು ಇಂಗ್ಲಿಷಲ್ಲಿ ಮೇನಿಯಾ ಮತ್ತು ಡಿಪ್ರೆಷನ್ ಅಂತ ಏನ್ ಹೇಳ್ತೀವಲ್ಲ, ಖಿನ್ನತೆ ಅಂದ್ರೆ ಡಿಪ್ರೆಷನ್, ಉನ್ಮಾದ ಅಂದ್ರೆ ಮೇನಿಯಾ ಅಂತ. ಅಂದ್ರೆ ಒಬ್ಬ ಮನುಷ್ಯ ಎರಡು ಏನಂತಾರೆ ಎಕ್ಸ್ಟ್ರೀಮ್ ಅಲ್ಲಿ ಇರೋದು ಇಲ್ಲಿ. ಅಂದ್ರೆ ತುಂಬಾ ಬೇಜಾರಾಗಿನೂ ಇರ್ತಾನೆ, ತುಂಬಾ ಹೆಚ್ಚು ಖುಷಿಯಲ್ಲಿ ಇರೋದು. ಸೊ ಕೆಲವು ಸಲ ಎರಡೂ ತರ ಕಾಯಿಲೆಗಳಿದ್ದಾಗ ಅದಕ್ಕೆ ನಾವು ಬೈಪೋಲಾರ್ ಅಂತ ಹೇಳ್ತೀವಿ. ಆದ್ರೆ ಕೆಲವು ಸಲ ಬರೀ ಕಾಯಿಲೆ, ಖಿನ್ನತೆ ಕಾಯಿಲೆನೂ ಕೂಡ ನಿಮಗೆ ಇರುತ್ತೆ. ಸೊ ಇದನ್ನ ಎರಡನ್ನೂ ನಾವು ಸರಿಯಾಗಿ ನೋಡ್ಕೊಂಡು ಇದಕ್ಕೂ ಕೂಡ ನಾವು ಟ್ರೀಟ್ಮೆಂಟ್ ಕೊಡ್ಬೇಕಾಗುತ್ತೆ. ಸತತವಾಗಿ ಖಿನ್ನತೆ, ಒಂಥರ ಚಿಂತೆಯಲ್ಲಿ ಕೂತ್ಕೊಂಡು ಯಾವಾಗಲೂ ಕೂಡ ಮೂಡು ಕೆಡಿಸ್ಕೊಂಡು ಇದ್ರೆ ಅವರಿಗೆ ಒಂದು ರೀತಿಯಾದಂಥ ಚಿಕಿತ್ಸೆ. ಮತ್ತು ಎರಡೂ ಕಡೆ ಒಂಥರ ವಾತಾವರಣ ಚೇಂಜ್ ಆದಾಗ ತುಂಬ ಖುಷಿಯಿಂದ ಇರೋದನ್ನು ಮಾಡಿದಾಗ ಅವಾಗ ಈ ಬೈಪೋಲಾರ್. ಹೌದು ಹೌದು, ಬೈಪೋಲಾರ್ ಅಲ್ಲಿ ಬೇರೆ ತರಹದ ಚಿಕಿತ್ಸೆ ಇರುತ್ತೆ. ಬರೀ ಖಿನ್ನತೆ ಬರೀ ಖುಷಿಯಿಂದ ಇರೋರಿಗೂ ಒಂದು ರೀತಿ ಇಲ್ಲ, ಅದು ಬೈಪೋಲಾರ್ ಕ್ಯಾಟಗರಿ ಬರುತ್ತೆ. ಓಕೆ ಓಕೆ ಓಕೆ, ಎರಡು ಮಿಕ್ಸ್ ಇದ್ದಾಗ ಬೇರೆ ರೀತಿಯಾದ. ಹೌದು, ಯಾಕಂದ್ರೆ ಅವರಲ್ಲಿ ಅವರು ಯಾವಾಗ ಬೇಕಾದರೂ ಅವರ ಜೀವನದಲ್ಲಿ ಆಗೋ ಪರಿಸ್ಥಿತಿಗಳ ಅನುಗುಣವಾಗಿ ಅವರು ಉನ್ಮಾದಕ್ಕೂ ಹೋಗ್ಬೋದು, ಖಿನ್ನತೆಗೂ ಜಾರಬಹುದು. ಈಗ ಖಿನ್ನತೆ ಅಂತಂದ್ರೆ ಡಿಪ್ರೆಷನ್ ಅಂತಂತಾರಲ್ಲ ಮೇಡಮ್, ಇದು ರೋಗನಾ? ಹೌದು. ಆದ್ರೆ ಇದು ಎಲ್ಲರೂ ಬೇಜಾರ್ ಕಾಯಿಲೆ ಅಂತ ಹೇಳ್ತಾರಲ್ಲ, ಅದು ಜನಸಾಮಾನ್ಯರ ಮಾತಲ್ಲಿ ಅದು ಅಲ್ಲ. ಅಂದ್ರೆ ಯಾವುದೇ ಒಂದು ನಮ್ಮ ವೈಯಕ್ತಿಕವಾಗಿ ನಮ್ಗೇನೋ ಸರಿ ಇಲ್ಲದೆ ಇರೋದು ಯಾವುದೇ ವಿಚಾರ ಆಗಿದ್ರು ಕೂಡ ನಮಗೊಂಚೂರು ಬೇಜಾರಾಗುತ್ತೆ, ಅದು ಕ್ಷಣ ಮಾತ್ರಕ್ಕೆ. ಆದರೆ ಯಾವಾಗ ಈ ಬೇಜಾರು 15 ದಿನಕ್ಕಿಂತ ಹೆಚ್ಚಾಗಿ, 1 ತಿಂಗಳಲ್ಲಿ 2 ತಿಂಗಳಲ್ಲಿ ನಿಮಗೆ ಕಂಟಿನ್ಯೂಸ್ ಆಗಿ ಸತತವಾಗಿ ಕಂಡುಬಂದು ಅದರಿಂದ ನಿಮ್ಮ ನಿದ್ದೆ, ಊಟ, ನಿಮ್ಮ ದೈನಂದಿನ ಪ್ರಕ್ರಿಯೆಗಳು ಏನಿದೆ ಎಲ್ಲವೂ ಕೂಡ ತಟಸ್ಥವಾದಾಗ ಆವಾಗ ನಾವು ಇದನ್ನು ಖಿನ್ನತೆ ಕಾಯಿಲೆ ಅಂತ ಹೇಳೋದು. ಖಿನ್ನತೆ ಕಾಯಿಲೆಗೆ ಚಿಕಿತ್ಸೆ ಅದು ಆಂಟಿ ಡಿಪ್ರೆಸೆನ್ಸ್ ಅಂತ ಹೇಳ್ತೀವಲ್ಲ. ಹೌದು, ಬಟ್ ಆದ್ರೆ ಇಲ್ಲಿ ನಾವು ಗುಳಿಗೆ ಕೊಡ್ತೀರಾ ಅಥವಾ ಸಮಾಲೋಚನೆ ಮಾಡ್ತೀರಾ, ಮಾತುಕತೆ ಮೂಲಕವಾಗಿ ಅವ್ರನ್ನ ಸರಿಪಡಿಸ್ತೀರಾ? ಮೊದಲನೇ ಹಂತದಲ್ಲಿ ಔಷಧಿಗಳ ಮುಖಾಂತರನೇ ಅವ್ರಿಗೆ ಕೊಡಬೇಕಾಗುತ್ತೆ. ಕಾರಣವನ್ನ ತಿಳ್ಕೊಂಡು ಆ ಕಾರಣ ಮತ್ತೆ ಪುನರಾವರ್ತನೆ ಆಗಬಾರ್ದು ಅಂತ ಅಂದಾಗ ಅವರಿಗೆ ನಾವು ಥೆರಪಿ ಕೊಡಬೇಕಾಗುತ್ತೆ. ಅಂದ್ರೆ ಈಗ ಮನೆಯವರ ಮಾತು ಕೇಳ್ತಿರಲ್ಲ, ಆದ್ರೆ ಡಾಕ್ಟರ್ ಹೇಳೋ ಮಾತನ್ನ ಕೇಳ್ತಾರ ಮಾನಸಿಕ ರೋಗಿಗಳು? ಅದು ಪರಿವಾರದವ್ರ ಮೇಲೆ ನಿರ್ಧರಿತವಾಗಿರುತ್ತೆ. ಯಾಕಂದ್ರೆ ಕೆಲವು ಸಲ ನಮ್ಮನ್ನ ಅರ್ಥ ಮಾಡ್ಕೊಳ್ದೇ ಇರೋ ಒಂದು ತರದ ಅವಸ್ಥೆಯಲ್ಲಿ ಪರಿವಾರದವರಿದ್ದಾಗ ಖಂಡಿತ ರೋಗಿಗಳು ಅವ್ರ ಮಾತು ಕೇಳೋದಿಲ್ಲ. ಯಾಕಂದ್ರೆ ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ಅಂದಾಗ ಅವರ ಒಟ್ಟಿಗೆ ನನ್ನ ಮಾತಾಡೋದು ಏನು ಪ್ರಯೋಜನ ಇಲ್ಲ ಅಂತ ಅವ್ರ ಹತ್ರ ಮಾತಾಡೋದಿಲ್ಲ. ಆದ್ರೆ ವೈದ್ಯರ ಹತ್ರ ಮತ್ತೆ ಮನೋರೋಗ ಶಾಸ್ತ್ರಜ್ಞರು, ನಾವು ಸೈಕೋಥೆರಪಿಸ್ಟ್, ಸೈಕಾಲಜಿಸ್ಟ್ ಅಂತ ನಾವೇನ್ ಹೇಳ್ತೀವಿ, ಅವರ ಬಳಿ ಬಂದಾಗ ನಾವು ತಟಸ್ಥ ನಿಲುವಿನಲ್ಲಿ ಅವ್ರ ಹತ್ರ ಮಾತಾಡ್ತೀವಿ. ಅವರಿಗೆ ನಾವು ನಿಮ್ಗೆ ಒಬ್ಬ ಸಮಸ್ಯೆ ಇದೆ ಅಂತ ಹೇಳಲ್ಲ, ತಪ್ಪಿತಸ್ಥನು ಒಂದು ನೀವು ರೋಗಿ ಅಂದ್ರೆ
ನಿಮ್ಮನ್ನ ಕಟಕಟೆಯಲ್ಲಿ ನಾನು ನಿಲ್ಲಿಸ್ಬಿಟ್ಟು ಮಾತಾಡೋದಿಲ್ಲ, ಜಡ್ಜ್ಮೆಂಟಲ್ಲಿ ಇರೋದಿಲ್ಲ ನಾವು. ಸೊ ಹಾಗಾಗಿ ತಟಸ್ಥ ನಿಲುವಿಂದ ಮಾತಾಡಿದಾಗ ಅವ್ರಿಗೆ ಏನಾಗುತ್ತೆ, ಇವ್ರು ನಮಗೆ ಜಡ್ಜ್ ಮಾಡ್ತಾ ಇಲ್ಲ, ಅನ್ಬಯಾಸ್ಡ್ ಆಗಿ ನಮ್ಮನ್ನು ನೋಡ್ತಾ ಇದ್ದಾರೆ ಅಂತ ಅಂದಾಗ ಅವರು ಸ್ವಯಂ ಪ್ರೇರಿತರಾಗಿ ಎಲ್ಲವನ್ನೂ ಕೂಡ ಮನಸ್ಸನ್ನ ಬಿಚ್ಚಿಡ್ತಾ ಹೋಗ್ತಾರೆ. ಈ 2 ಕ್ಯಾಟಗರಿಗಳು ನಾವೇನು ಹೇಳ್ತೀವಿ, ಸಿವಿಯರ್ ಮೆಂಟಲ್ ಡಿಸಾರ್ಡರ್ ಅಂದ್ರೆ ತೀವ್ರ ತರದ ಕಾಯಿಲೆಗಳು, ಮನೋರೋಗ ಕಾಯಿಲೆಗಳು. ಇನ್ನು ಸಾಮಾನ್ಯವಾದ ಮನೋರೋಗ ಕಾಯಿಲೆಗಳು ಅಂತ ಅಂದ್ರೆ ಈ ಆತಂಕ ಮತ್ತು ದಿಗಿಲು ಅಂದ್ರೆ ಆಂಗ್ಸೈಟಿ ಮತ್ತು ಪ್ಯಾನಿಕ್. ಕೆಲವರು ವೈಯಕ್ತಿಕವಾಗಿ ಚಿಕ್ಕಂದಿನಲ್ಲೂ ಕೂಡ ಅವರು ಯಾವ ಪರಿಸರದಲ್ಲಿ ವಾತಾವರಣದಲ್ಲಿ ಬೆಳೆದಿರ್ತಾರೋ ಅದರಿಂದ ಅವರು ವೈಯಕ್ತಿಕವಾಗಿ ಒಂದು ಸ್ವಲ್ಪ ಯಾವಾಗಲೂ ಚಿಕ್ಕ ಚಿಕ್ಕ ವಿಷಯಕ್ಕೆ ಆತಂಕಗೊಳ್ಳೋದು, ಚಿಕ್ಕ ಚಿಕ್ಕ ವಿಷಯಕ್ಕೆ ದಿಗಿಲುಗೊಳ್ಳೋದು, ಪ್ಯಾನಿಕ್ ಆಗೋದು ಇರುತ್ತೆ. ಆವಾಗ ಸ್ವಲ್ಪ ಪ್ರಮಾಣದಲ್ಲಿ ಆಗ್ತಾ ಇದ್ರೆ ಅದು ಸಮಸ್ಯೆ ಅಲ್ಲ. ಆದರೆ ಸತತವಾಗಿ ಎಲ್ಲ ಒಂದು ಪ್ರತಿ ಚಿಕ್ಕ ವಿಷಯಕ್ಕೂ ಆಗಿ ಅವರು ಅದರಿಂದ ತುಂಬ ತೊಂದರೆಗೊಳಗಾಗ್ತಾ ಇದ್ದಾರೆ, ಅವರು ಸಮಾಧಾನವಾಗಿ ಇರೋಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಯಾವುದೋ ಒಂಥರದ ಒಂದು ಆತಂಕದಲ್ಲಿ 24 ತಾಸು ಇರ್ತಾರೆ, ಪ್ರತಿ ದಿನಾನೂ ಇರ್ತಾರೆ ಅಂತಂದಾಗ ಅಗೇನ್ ಅವರ ಒಂದು ದೈನಂದಿನ ಜೀವನದಲ್ಲಿ ಅದು ಅಡ್ಡ ಪರಿಣಾಮ ಬೀರ್ತಿರುತ್ತೆ. ಸೊ ಅಲ್ಲಿ ನಾವು ಮತ್ತೆ ಚಿಕಿತ್ಸೆ ಮೂಲಕ ಅವ್ರನ್ನ ಗುಣಪಡಿಸ್ಬೋದು. ಆ ರೀತಿಯಾದಂತಹ ಕಂಡೀಷನ್ಸು, ದಿಗಿಲು, ಒಂಥರ ಚಿಂತೆ ಅಥವಾ ಒಂಥರ ಸಪ್ರೇಟಾಗಿ ಇರೋದಂದರೆ ಆ ಒಂದು ಮೂಡಿಂದ ಅವ್ರು ಹೊರಗೆ ಬರ್ಬೇಕಂತಂದಾಗ ಎಷ್ಟೋ ಸಲ ಏನಾಗುತ್ತೆ, ತಾವು ಹೇಳ್ದಂಗೆ ನಮಗೇನು ಮಾನಸಿಕ ಸಮಸ್ಯೆ ಇಲ್ಲ, ನನಗೆ ಆದಂತಹ ಆ ದೊಡ್ಡ ಸಮಸ್ಯೆ ಇದೆಯಲ್ಲ ಅದು ನನಗೆ ಈ ಸ್ಥಿತಿಗೆ ತಂದಿದೆ, ಆ ಸಮಸ್ಯೆಯನ್ನು ನಾನು ಪರಿಹಾರ ಮಾಡೋಕ್ಕಾಗ್ತಿಲ್ಲ ಅಂದಾಗ ಅವನು ದಿಗಿಲು ಅಥವಾ ಒಂಥರ ಸತತವಾಗಿ ಚಿಂತಾಕ್ರಾಂತನಾಗಿ ಇರುವಂತಹ ಸ್ಥಿತಿ ಬಂದಿರ್ತದೆ ಅಂದ್ಕೋಣ. ಆ ಸಮಸ್ಯೆ ಪರಿಹಾರ ಆಗೋದೇ ಇಲ್ಲ ಕೆಲವು ಸಲ. ಸೊ ಆ ಸಮಸ್ಯೆ ಪರಿಹಾರ ಆಗಲ್ಲ ಅಂತ ಅವ್ನು ತಿಳ್ಕೊಂಡು ಇದು ಪರಿಹಾರ ಆಗಲ್ಲ, ನಾನು ನನ್ನ ಮಾನಸಿಕ ಸ್ಥಿತಿಯನ್ನು ನಾನು ಬೇರೆ ಕಡೆ ಶಿಫ್ಟ್ ಮಾಡ್ಕೋಬೇಕು, ನಾನು ಸರಿಯಾಗಿ ಎಲ್ಲರ ಥರ ಇರಬೇಕು ಅಂತ ಯೋಚನೆ ಮಾಡ್ತಾನೆ. ಆವಾಗ ಅಲ್ಲಿ ವೈದ್ಯರು ಹೇಳಲೇಬೇಕಾಗತ್ತಾ ಅಥವಾ ಮನೆ ಯಾರೇ ಬೇರೆ ಜನ ಹಾಗೇನಿಲ್ಲಪ್ಪ ಅದು ಆಗಿದ್ದಾಗೋಯ್ತು ಬಿಟ್ಬಿಡು, ಇವಾಗ ನೀನು ಬೇರೆ ರೀತಿಯಲ್ಲಿ ಬದುಕಬೇಕು, ಎಲ್ಲರ ಥರ ಬದುಕಬೇಕು, ಎಲ್ಲವನ್ನು ಮರಿಬೇಕಾಗತ್ತೆ ಅಂತ ಹೇಳಿದ್ರೆ ಸರಿ ಆಗ್ತಾನ ಅಂತ. ಯಾಕಂದರೆ ಮನೆ ಜನ ಹೇಳೋದು ಒಂಥರ ಬೇರೆ ಆದರೆ ವೈದ್ಯರು ಚಿಕಿತ್ಸಾ ದೃಷ್ಟಿಯಿಂದನೇ ಮಾತಾಡ್ತಾರೆ, ಮನೆ ಜನ ಏನು ಮಾಡ್ತಾರೆ ಧೈರ್ಯ ಕೊಡೋ ಥರ ಮಾತಾಡ್ತಾರೆ. ಹೇಗೆ ಅವ್ರನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು ನೀವು? ಈಗ ಏನಾಗುತ್ತೆ ಅಂದರೆ ಅತಿಯಾದ ಚಿಂತೆಯಿಂದ ಏನಾಗುತ್ತೆ, ಅವರ ದೈಹಿಕವಾಗಿ ಕೂಡ ಅವರಿಗೆ ತುಂಬ ಸಮಸ್ಯೆ ಆಗ್ತಾ ಇರುತ್ತೆ. ಅಂದರೆ ಅವರಿಗೆ ನಿದ್ದೆನೇ ಬರೋದಿಲ್ಲ, 1-2 ಗಂಟೆ ಮಾತ್ರ ನಿದ್ದೆ ಮಾಡ್ತಾರೆ ಅಥವಾ ಇಡೀ ರಾತ್ರಿ ನಿದ್ದೆ ಮಾಡೋದಿಲ್ಲ. ಆಮೇಲೆ ಅವರ ಎದೆ ಬಡಿತ ಯಾವಾಗಲೂ ಜಾಸ್ತಿ ಆಗುತ್ತೆ, ತಕ್ಷಣ ಮೂರ್ಛೆ ಹೋಗೋದು, ತುಂಬ ಬೆವರೋದು, ಆ ಥರ ಎಲ್ಲ ದೈಹಿಕವಾಗಿ ಕೂಡ ಯಾವಾಗ ಅದು ನಿಮ್ಮ ದೇಹದ ಮೇಲೆ ಅಡ್ಡ ಪರಿಣಾಮ ಬೀರ್ತಿರುತ್ತೆ ಈ ಆತಂಕ ಮತ್ತು ದಿಗಿಲು. ಮತ್ತು ಅದು ತುಂಬ ಸಮಯ ಇರುತ್ತೆ. ಅಂದರೆ ಈಗ ನನಗೇನೋ ಸ್ವಲ್ಪ ಭಯ ಆಯಿತು ಅಂದರೆ ನಾನು ಆ ಒಂದು ಕ್ಷಣದಿಂದ ನಾನು ಸಂದರ್ಭದಿಂದ ಹೊರಗಡೆ ಬಂದರೆ ಅದು ನಿಂತು ಹೋಗುತ್ತೆ. ಆದರೆ ಅದರಿಂದ ನಾನು ಹೊರಗಡೆ ಬಂದ್ರೂ ಸಹ ಅರ್ಧ ಗಂಟೆ 1 ಗಂಟೆ ತನಕ ನನ್ನ ಎದೆ ಬಿಡ್ತಾ ಜೋರಾಗಿದೆ, ನನ್ನ ಕೈಕಾಲು ನಡುಕ್ತಾ ಇದೆ, ನಾನು ಬೆವರ್ತಾ ಇದ್ದೀನಿ, ನನಗೆ ಹೆದರಿಕೆ ಆಗ್ತಾ ಇದೆ ಅಂತ ಅಲ್ಲಿ ಅದು ಸಮಸ್ಯೆ. ಅದು ನಿಶಕ್ತಿ ಹಂತಕ್ಕೆ ಹೋಗ್ತಾನೆ. ಆಮೇಲೆ ಅಕಸ್ಮಾತ್ ಜಾಸ್ತಿ ಅದೇ ಒಂದು ಹಂತದಲ್ಲಿ ಇದ್ಬಿಟ್ನಂದ್ರೆ ವೀಕ್ನೆಸ್ ಆಗುತ್ತೆ. ತಾವು ಹೇಳಿದ್ರಲ್ಲ ನಿದ್ದೆ ಬರಲ್ಲ, ಆವಾಗ ಆಹಾರ ಸರಿ ತಗೊಳ್ಳಲ್ಲ, ನಿದ್ದೆನೇ ಸರಿ ಆಗಲಿಲ್ಲ ಅಂದರೆ ಆರೋಗ್ಯ ಪೂರ್ತಿ ಕೆಟ್ಟೋಗ್ಬಿಡುತ್ತೆ. ಮತ್ತೆ ಇಡೀ ದಿನ ಅವರು ತಮ್ಮ ಕೆಲಸಗಳನ್ನೆಲ್ಲ ಬದಿಗೊತ್ತಿ ಬರೀ ಚಿಂತೆಯನ್ನೇ ಮಾಡ್ತಾ ಇರ್ತಾರೆ ಹೊರತಾಗಿ ಅವ್ರು ಇನ್ನೇನು ಮಾಡೋದಿಲ್ಲ. ಸೊ ಆವಾಗ ಈ ಜನಸಾಮಾನ್ಯರು ಅಥವಾ ತುಂಬ ಸಂಬಂಧಿಕರು ತಮ್ಮ ಹಿತೈಷಿಗಳು ಏನೇ ಹೇಳಿದ್ರೂ ಸಹ ಅವ್ರಿಗೆ ಅದರಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ ಮಾತ್ರ ನಮ್ಮಲ್ಲಿ ಅವರು ಚಿಕಿತ್ಸೆ ತಗೊಂಡ್ರೆ ಆಗುತ್ತೆ. ಮುಂದೆ ಮೇಡಮ್ ಮತ್ತಿನ್ ಯಾವ ಪ್ರಕಾರ ಇದೆ? ಇನ್ನೊಂದು ಜನಸಾಮಾನ್ಯರಿಗೆ ಗೊತ್ತು OCD ಅಂತ, ಅಂದ್ರೆ ಆಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ. ಅಂದ್ರೆ ನನಗೆ ಒಂದು ಆಬ್ಸೆಷನ್ ಇರುತ್ತೆ ಯಾವುದೋ ಒಂದು ಆಲೋಚನೆ ಬಗ್ಗೆ, ಅದರಿಂದ ನಾನು ಹೊರಗಡೆ ಬರಲಿಕ್ಕೆ ನಾನು ಇನ್ನೊಂದು ಯಾವುದೋ ಒಂದು ಪ್ರಕ್ರಿಯೆಯನ್ನು ನಾನು ಕಂಪಲ್ಸರಿಲಿ ಮಾಡಲೇಬೇಕು. ಅದನ್ನು ನಾವು OCD ಅಂತ ಹೇಳ್ತೀವಿ. ಅಂದರೆ ಈಗ ಒಂದು ಉದಾಹರಣೆ ಏನಂದರೆ, ಇದು ಜನಸಾಮಾನ್ಯರಿಗೆ ನಾನು ಐ ಥಿಂಕ್ ಈ ಉದಾಹರಣೆ ಮುಖಾಂತರ ಹೇಳಿದ್ರೆ ಅರ್ಥ ಆಗ್ಬೋದು. ಈಗ ನನಗೆ ನಾನು ಆರೋಗ್ಯವಾಗಿರಬೇಕು, ನನಗೆ ಯಾವುದೇ ಧೂಳು ಅಥವಾ ಯಾವುದೇ ಒಂದು ಅನಾರೋಗ್ಯದ ಇದ ಕಡೆ ನನಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ ಅಂತಂದಾಗ ನಾನೇನು ಮಾಡ್ತೀನಿ, ಯಾವಾಗಲೂ ಕೈ ತೊಳಿತಾ ಇರ್ತೀನಿ. ಇಲ್ಲಿ ಆಬ್ಸೆಷನ್ ಏನು ಅಂದರೆ ನಾನು ಆರೋಗ್ಯವಂತವಾಗಿರಬೇಕು, ನನಗೆ ಅನಾರೋಗ್ಯ ಬರಬಾರ್ದು ಅನ್ನೋದು ಒಂದು ಆಬ್ಸೆಷನ್ನು. ಅದಕ್ಕೆ ನಾನು ಏನು ಪ್ರಕ್ರಿಯೆ ಮಾಡ್ತೇನೆ, ಪದೇ ಪದೇ ಕೈ ತೊಳಿತಾ ಇದ್ದೀನಿ. ನನಗೆ ಕರೆಕ್ಟಾಗಿ ಎಲ್ಲ ನೀಟಾಗಿರಬೇಕು, ಅದು ನನ್ನ ಆಬ್ಸೆಷನ್. ಹಾಗಾಗಿ ನಾನು ಎಲ್ಲವನ್ನು ಒಪ್ಪವಾಗಿ ಓರಣವಾಗಿ ಕರೆಕ್ಟಾಗಿ ನೀಟಾಗಿ ಜೋಡಿಸೋದು ಪ್ರತಿಯೊಂದನ್ನು ಕೂಡ ಅದು ನನ್ನ ಕಂಪಲ್ಷನ್. ಅಕಸ್ಮಾತ್ ಅಶಿಸ್ತಿದ್ರೆ ಇದೇನಾಗುತ್ತೆ, ಅವರಿಗೆ ಆಬ್ಸೆಷನ್ ಎಲ್ರಿಗೂ ಇರುತ್ತೆ, ಆದರೆ ಅದು ಮಾಡದೇ ಇದ್ದಾಗ, ಆ ಪ್ರಕ್ರಿಯೆ ಮಾಡದೇ ಇದ್ದಾಗ ಅವ್ರಿಗೆ ಅದು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದನ್ನ ಆ ರೀತಿ ಅಸ್ತವ್ಯಸ್ತ ಇದ್ದಾಗ ಅದನ್ನು ಸರಿಪಡಿಸಬೇಕು ಅನ್ನೋ ಮನೋಭಾವ ಇರ್ತದೆ, ಅದರ ಕಡೆ ಜಾಸ್ತಿ ಗಮನ ಕೊಡ್ತಾರೆ. ಆನಂತರವಾಗಿ
ಈ ಒಂದು ಪ್ರಕ್ರಿಯೆ ಅಂದರೆ ಅವ್ರಿಗೇನು ಅನಿಸ್ತಾ ಇದೆ ಅದನ್ನ ಮಾಡಲೇಬೇಕು ಅನ್ನೋ ಒಂದು ಪ್ರಕ್ರಿಯೆಯಲ್ಲಿ ಅವರು ಇಡೀ ದಿನ ಕಳೆಯೋದು. ಅಂದರೆ ನಾವೆಲ್ಲ ಮಕ್ಕಳಿಗೆ ಹೇಳ್ತೇವೆ ದಟ್ ಊಟ ಮಾಡೋದಕ್ಕಿಂತ ಮುಂಚೆ ನೀವು ಕೈ ತೊಳಿಬೇಕು ಅಥವಾ ಏನೋ ಒಂದು ಗಲೀಜು ಮುಟ್ಟಿದಾಗ ನಾವು ಕೈ ತೊಳಿತೀವಿ. ಆದರೆ ಈಗ ತಾನೇ ತೊಳೆದಿರೋ ಪಾತ್ರೆಗಳನ್ನ ಪುನಃ ಮತ್ತೆ ತೊಳೆಯೋದು, ಈಗ ತಾನೇ ತೊಳೆದಿರೋ ಬಟ್ಟೆಗಳನ್ನ ಮತ್ತೆ ತೊಳೆಯೋದು, ಆಲ್ರೆಡಿ ನೀಟಾಗಿರೋದನ್ನ ಯಾರೋ ಒಬ್ರು ಜಸ್ಟ್ ಮುಟ್ಟಿದ್ರು ಅಂದ ತಕ್ಷಣಕ್ಕೆ ಮತ್ತೆ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಮತ್ತೆ ಹೋಗಿ ಅದನ್ನ ಕ್ಲೀನ್ ಮಾಡೋದು. ಪ್ಲೇಟ್ ತೊಳೆದಿಟ್ಟರು ಕೂಡ ತಾವು ಇನ್ನೂ ಸ್ವಲ್ಪ ಚೆನ್ನಾಗಿ ತಿಕ್ಕಿ ತೊಳೆದು ಹೌದು ತಿನ್ನೋದು. ಅದರಿಂದ ಅವ್ರ ಕೈಗಳಿಗೆ ತೊಂದರೆ ಆಗ್ತಿರುತ್ತೆ. ಆಮೇಲೆ ಸ್ನಾನ ಮಾಡಬೇಕು ಅಂತಂದಾಗ ಗಂಟೆಗಟ್ಟಲೆ ಸ್ನಾನ ಮಾಡೋದು, ಈ ತರದ ಕಾಯಿಲೆಗಳನ್ನ ನಾವು OCD ಅಂತ ಹೇಳ್ತೇವೆ. ಇದು ಸ್ವಲ್ಪ ಕಷ್ಟ. ಇಲ್ಲಿ ಥೆರಪಿ ಮತ್ತು ಚಿಕಿತ್ಸೆ ಎರಡೂ ಬೇಕು. ಎರಡು 50-50 ರೇಂಜಲ್ಲಿ ನಾವು ಕೊಡಬೇಕಾಗುತ್ತೆ. ಇದಕ್ಕೆ ಸಾಕಷ್ಟು ಚಿಕಿತ್ಸೆ ಸಿಗತ್ತೆ, ಸುಲಭವಾಗಿ ಸರಿ ಆಗ್ತಾರೆ. ಹಂಗಾರೆ ಅವರು ಆ ರೀತಿಯಾಗಿ ಅತಿಯಾದ ವಿಚಾರ ಮಾಡೋರು ಸಾಮಾನ್ಯ ಬರ್ತಾರೆ. ಕಾಯಿಲೆಯಲ್ಲಿ ನಾವೇನು ಸ್ವಲ್ಪ ಸಮಯ ಜಾಸ್ತಿ ತಗೊಳುತ್ತೆ. ಎಷ್ಟು ಸಮಯ ತಗೊಳ್ತದೆ ಸಾಮಾನ್ಯವಾಗಿ ಮಾನಸಿಕ ರೋಗಿ ಅವ್ರನ್ನ? ಇದು ವ್ಯಕ್ತಿಯ ಮೇಲೆ ನಿರ್ಧರಿತವಾಗಿರುತ್ತೆ. ಯಾಕಂದ್ರೆ ನಾವು ಥೆರಪಿಯಲ್ಲಿ ಅವರಿಗೆ ನಾವು ಕೆಲವು ಹೋಮ್ವರ್ಕ್ ನ ಕೊಡ್ತೀವಿ ದಟ್ ಅವ್ರು ಇದನ್ನ ಮಾಡಲೇಬೇಕು ಅನ್ನೋದಾಗ, ಅಂದ್ರೆ ಅವರ ಆಬ್ಸೆಷನ್ ಬಂದಾಗ, ಅವರಿಗೆ ಆಲೋಚನೆ ಬಂದಾಗ ಆ ಪ್ರಕ್ರಿಯೆ ಮಾಡದೇ ಇರೋ ಅವ್ರನ್ನ ಅವರು ತುಂಬಾ ಕಂಟ್ರೋಲ್ ಮಾಡಬೇಕು. ಅದು ಅವ್ರು ಎಷ್ಟು ಚೆನ್ನಾಗಿ ಮಾಡ್ತಾರೆ ಅನ್ನೋದ್ರ ಮೇಲೆ ಮತ್ತು ಎಷ್ಟು ಸರಿಯಾಗಿ ಅವರು ಚಿಕಿತ್ಸೆನ ತಗೊಳ್ತಿರ್ತಾರೆ ಅನ್ನೋದ್ರ ಮೇಲೆ ಈ ಕಾಯಿಲೆಗಳೆಲ್ಲ ಎಷ್ಟು ಬೇಗ ಗುಣ ಆಗುತ್ತೆ ಅನ್ನೋದು ನಿರ್ಧರಿತವಾಗುತ್ತೆ. ಇದು ಅಲ್ಲದೆ ಇದು ಎಲ್ಲಾ ವಯಸ್ಕರಲ್ಲಿ ಕಂಡು ಬರಬಹುದು, ಚಿಕ್ಕ ಮಕ್ಕಳಿಂದ ಹಿಡಿದು ಮಧ್ಯ ವಯಸ್ಕರು ಮತ್ತು ಮುದುಕರಲ್ಲಿ, ವಯಸ್ಸರಲ್ಲಿ. ಆದ್ರೆ ಇದಲ್ದೇನೆ ಮಕ್ಕಳಲ್ಲಿ ಬಾಲ್ಯಾವಸ್ಥೆಯಲ್ಲಿ ಮತ್ತು ತರುಣಾವಸ್ಥೆಯಲ್ಲಿ ನಾವು ನೋಡೋದೇನು ಅಂದ್ರೆ ಇತ್ತೀಚೆಗೆ ಎಲ್ರಿಗೂ ಗೊತ್ತಾಗ್ತಿರೋಗೆ ಆಟಿಸಮ್ಮು, ADHD ಅಂದ್ರೆ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವ್ ಡಿಸಾರ್ಡರ್ ಅಂತ ನಾವೇನು ಹೇಳ್ತೀವಿ, ಕಲಿಕೆಯಲ್ಲಿ ತೊಂದರೆಗಳು, ಲರ್ನಿಂಗ್ ಡಿಸಾರ್ಡರ್ಸ್, ಗಣಿತದಲ್ಲಿ ಅವರಿಗೆ ತೊಂದರೆ ಆಗ್ತಾ ಇದೆ, ಬರೀಲಿಕ್ಕೆ ತೊಂದರೆ ಆಗ್ತಾ ಇದೆ, ಓದಿಕ್ ಚೆನ್ನಾಗಿ ಬರುತ್ತೆ ಆದರೆ ಬರೀಲಿಕ್ಕೆ ಬರೋದಿಲ್ಲ, ಆದರೆ ಬರೀಲಿಕ್ಕೆ ಚೆನ್ನಾಗಿ ಬರುತ್ತೆ ಓದಿಕ್ ಬರೋದಿಲ್ಲ, ಅಥವಾ ಡಿಸ್ಲೆಕ್ಸಿಯಾ ಅಂತ ತಾರೆ ಜಮೀನ್ ಪರ್ ಫಿಲಮ್ ಅಲ್ಲಿ ಯಾವ ತರ ಅಕ್ಷರಗಳನ್ನ ನಾವು ಕನ್ಫ್ಯೂಷನ್ ಮಾಡ್ಕೊಳ್ಳೋ ತರದಲ್ಲಿ ಆ ತರ ಒಂದು ಕಾಯಿಲೆಗಳು ಮಕ್ಕಳಲ್ಲಿ ಕಂಡು ಬರ್ತವೆ. ಮತ್ತೆ ಬೌದ್ಧಿಕ ವಿಕಸನ ಅಂದ್ರೆ ಬೆಳವಣಿಗೆಯಲ್ಲಿ ಕೆಲವರು ಕುಂಠಿತರಾಗ್ತಾರಲ್ವಾ, ನಾವು ಇಂಟೆಲೆಕ್ಚುಯಲ್ ಡಿಸಬಿಲಿಟಿ, ಮುಂಚೆ ಅದನ್ನ ಮೆಂಟಲ್ ರಿಟಾರ್ಡೇಷನ್ ಅಂತ ನಾವು ಹೇಳ್ತಿದೀವಿ, ಈಗ ವಿಶ್ವ ಆರೋಗ್ಯ ಸಂಸ್ಥೆ ಆ ಪದನ ಬಳಸಬಾರ್ದು ಅಂತ ಹೇಳಿದ್ದಾರೆ. ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಹೇಗೆ ಯಾವುದೋ ಒಂದು ಕಾಲು ಊನ ಆಗುತ್ತೋ ಹಾಗೆ ಬೌದ್ಧಿಕವಾಗಿನೂ ಕೂಡ ಆ ವ್ಯಕ್ತಿ ಊನ ಆಗಿರುತ್ತೆ. ಸೊ ಹಾಗಾಗಿ ಅವರಿಗೆ ಇಂಟೆಲೆಕ್ಚುಯಲ್ ಡಿಸೇಬಲ್ಡ್ ಪರ್ಸನ್ ಅಂತ ನಾವೇನು ಹೇಳ್ತೀವಿ, ಆ ತರದ ಮಕ್ಕಳಲ್ಲೂ ನಾವು ಕಂಡು ಬರ್ತೇವೆ. ಇದಲ್ದೇನು ವಯಸ್ಕರಲ್ಲಿ ಈ ಮರವಿನ ಕಾಯಿಲೆ ಅನ್ನೋದು ಒಂದು ಕೂಡ ಕಾಣಿಸ್ಕೊಳ್ಳುತ್ತೆ. ಸೊ ಅಲ್ಲಿ ಆ ಮರವಿನ ಕಾಯಿಲೆ ಜೊತೆ ಈ ನಾವೇನು ಹೇಳ್ದಲ್ಲ ಸೈಕೋಸಿಸ್ ಅದು ಆಗ್ಬಹುದು, ಅಥವಾ ಖಿನ್ನತೆ ಆಗ್ಬೋದು, ಅಥವಾ ಆಂಗ್ಸೈಟಿ ಬರಬಹುದು. ಸೊ ಅಲ್ಲಿನೂ ಕೂಡ ನಾವು ನರರೋಗ ತಜ್ಞರ ಜೊತೆ, ನಾವು ಮನೋರೋಗ ತಜ್ಞರು, ನ್ಯೂರಾಲಜಿಸ್ಟ್ ಅಂತ ನಾವೇನು ಹೇಳ್ತೀವಿ, ನರರೋಗ ತಜ್ಞರು, ಅವರ ಜೊತೆ ನಾವು ಕೂಡಿ ಆ ವಯಸ್ಕರನ್ನ ನಾವು ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಅಂದರೆ ದೈಹಿಕವಾಗಿ ಏನಾದರೂ ಸಮಸ್ಯೆ ಇದ್ರೆ ಅದನ್ನು ಸರಿಪಡಿಸಬಹುದು ಅನ್ನೋ ಕಾರಣಕ್ಕೆ ಅವರ ಒಂದು ಸಹಯೋಗ ಬೇಕಾಗತ್ತೆ. ಹೌದು ಹೌದು. ಅಂದರೆ ನರಕ್ಕೆ ಸಂಬಂಧಪಡೋ ಹಾಗೆ, ಮೆದುಳಿಗೆ ಸಂಬಂಧಪಡೋ ಹಾಗೆ ಅಲ್ಲಿ ಏನಾದರೂ ದೋಷಗಳಿವೆಯಾ, ಆ ಕಾರಣದಿಂದ ಈ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಅಂತ ಅನ್ನೋದು ಕೂಡ ನೋಡ್ತೀರಿ. ಈಗ ಈ ರೀತಿ ವಯಸ್ಕರಲ್ಲಿ ಕೂಡ ಸಮಸ್ಯೆ ಆಗುತ್ತೆ. ವಯಸ್ಸಾಗ್ತಾ ಹೋದಾಗ ಮನುಷ್ಯ ಒಂಥರ ವಿಚಲಿತ ಆಗ್ತಾನೆ, ಒಂಥರ ಮಾನಸಿಕ ರೋಗಿ ಥರ. ಅಂದರೆ ಬೇರೆ ಬೇರೆ ಕಾರಣಗಳು ಕೂಡ ಅಲ್ಲಿ ಆಗಿರ್ಬೋದು. ಮನೆಯಲ್ಲಿ ಅವರಿಗೆ ನಿರ್ಲಕ್ಷ್ಯ ಮಾಡಿರ್ಬೋದು, ಚೆನ್ನಾಗಿ ನೋಡ್ತಿರ್ಲಿಕ್ಕಿಲ್ಲ. ಎಲ್ಲ ಕಾರಣಗಳಿಂದ ಅವರು ಒಂಥರ ಮನೋರೋಗಿ ಥರನೇ ಆಗ್ಬಿಡ್ತಾರೆ. ಯಾವಾಗ ಅವ್ರ ಸಮಸ್ಯೆ ಸಾಲ್ವ್ ಆಗಲ್ಲ ಆವಾಗ ಮನೋರೋಗಿ ಥರ ಆಗ್ತಾರೆ. ಆವಾಗ ಅಂಥ ಸಂದರ್ಭದಲ್ಲಿ ಅವ್ರನ್ನ ವೈದ್ಯರ ಕಡೆ ಕರ್ಕೊಂಬರೋದು ಕೂಡ ಸವಾಲೇ. ಅಲ್ಲಿ ಯಾರೂ ನೋಡ್ಕೊಳ್ಳೋರು ಇರಲ್ಲ. ಅವ್ರನ್ನ ಖಂಡಿತವಾಗಿ ಮಾನಸಿಕ ತಜ್ಞರ ಹತ್ರ ಕರ್ಕೊಂಬಂದು ಈ ರೀತಿ ವರ್ತನೆ ಇದೆ ಅದು ಸರಿಪಡಿಸ್ಬೇಕಾಗತ್ತೆ ಅಂತೇಳಿ ಮನೆ ಇತರ ಸದಸ್ಯರು ಕೂಡ ಗಮನ ಕೊಡಬೇಕಾಗತ್ತೆ. ಹೌದು, ಅದು ಮಕ್ಕಳಿಗೆ ಆಗಿರ್ಬೋದು. ಮಕ್ಕಳು ಅಂತಂದಾಗ ಅಯ್ಯೋ ನನ್ನ ಮಗ ಹಿಂಗೆ ವರ್ತನೆ ಮಾಡ್ತಿದ್ದಾನೆ ಅಂತ ತಿಳ್ಕೊಂಡು ಇಮಿಡಿಯೇಟ್ಲಿ ಕರ್ಕೊಂಡು ಹೋಗ್ತೀವಿ. ಆದರೆ ವಯಸ್ಸಾದವರಿಗೆ ನಿರ್ಲಕ್ಷ್ಯ ಮಾಡ್ತಾರೆ. ಇವತ್ತು ಅವ್ರನ್ನ ನೋಡ್ಕೊಳ್ಳೋರೆ ತುಂಬ ಕಮ್ಮಿ ಆಗ್ತಾ ಇದ್ದಾರೆ ಅಂತ ಹೇಳಿ ಮಾತಾಡ್ತಾ ಇದ್ದೀವಿ. ಅವರ ಮಾನಸಿಕ ಸ್ಥಿತಿಗತಿಗಳ ಬಗ್ಗೆನೂ ಕೂಡ ನಾವು ಕಾಳಜಿ ತಗೋಬೇಕು. ಹೌದು, ಖಂಡಿತ. ಇದು ಅಲ್ಲದೆ ನಾವು ಪಾರ್ಕಿನ್ಸನ್ಸ್ ಅಂತ ಒಂದು ಬರುತ್ತೆ ಕಾಯಿಲೆ. ಅದರಲ್ಲಿ ಏನಾಗುತ್ತೆ ಅಂದರೆ ವಯಸ್ಕರಲ್ಲಿ, ಅಥವಾ ಈಗ ಹೇಗೆ ಸಕ್ಕರೆ ಕಾಯಿಲೆ ಒಂದು 19-20ನೇ ವಯಸ್ಸಿಗೆ ಮಕ್ಕಳಲ್ಲೂ ಕೂಡ ಕಂಡು ಬರುತ್ತಲ್ವ, ಅದೇ ರೀತಿ ಪಾರ್ಕಿನ್ಸನ್ಸು ಕೂಡ ನಿಮಗೆ ಮುಂಚಿತವಾಗಿಯೇ ಕಂಡು ಬರಬಹುದು. ಸೊ ಅದಕ್ಕೂ ಕೂಡ ಟ್ರೀಟ್ಮೆಂಟ್ ಕೊಡ್ತೀವಲ್ಲ, ಸೊ ಆ ಸಮಯದಲ್ಲೂ ಕೂಡ ಕೆಲವು ಸಲ ಅವರಿಗೆ ಭ್ರಮೆ ರೋಗ ಬರ್ಬೋದು. ಸೊ ಅಂಥ ಸಂದರ್ಭದಲ್ಲೂ ಕೂಡ ನಾವು ಅಂಥವ್ರನ್ನೂ ಕೂಡ ನಾವು ನೋಡ್ತೇವೆ. ಒಟ್ಟು ಈಗ ಅನೇಕ ರೋಗಗಳಿವೆ, ಮಾನಸಿಕ ಸಮಸ್ಯೆಗಳು ಇವೆ. ಆದರೆ ಒಂದೊಂದು ಸಮಸ್ಯೆಗೆ ಒಂದೊಂದು ರೀತಿಯಾದಂತಹ ಚಿಕಿತ್ಸೆ ಇರುತ್ತೆ. ಯಾವ ಸಮಸ್ಯೆ ಇದೆ ಅಂತ ಅನ್ನೋದನ್ನು ವೈದ್ಯರು ನಿರ್ಧರಿಸ್ತಾರೆ. ನಾವಾಗೆ ಎಲ್ಲೆಲ್ಲೋ ಇಂಟರ್ನೆಟ್ಟಲ್ಲಿ ನೋಡಿಕೊಂಡು ನನಗೆ ಈ ರೀತಿ ಇದೆ, ನಾನು ತುಂಬ ಹೈಪರ್ ಆ್ಯಕ್ಟಿವ್ ಆಗಿದ್ದೀನಿ ಅಂತಂದರೆ ಅಲ್ಲಿ ನಾನು ಈ ಸಮಸ್ಯೆ ಇದೆ ಅಂತ ನಾವು ಅಂದ್ಕೊಳ್ಳೋದು, ಅವೆಲ್ಲ ಬಿಡಬೇಕಾಗತ್ತೆ.
ವೈದ್ಯರ ಬಳಿ ಬರಬೇಕು ಅಂತಂದರೆ ಅಯ್ಯೋ ಮಾನಸಿಕ ರೋಗ ತಜ್ಞರ ಕಡೆ ಹೋಗ್ಬೇಕಂದ್ರೆ ನನಗೆ ಜನ ಏನಂತಾರೆ ಅಂತ ಅನ್ನೋದು ಒಂದು ಇದೆ ಭಯ. ಪ್ರತಿಯೊಬ್ಬರಲ್ಲೂ ಏನಾದರೂ ಒಂದು ಸಮಸ್ಯೆ ಇರುತ್ತೆ ಅಂತಲೇ ಹೇಳ್ತೀರಿ. ಅಂದರೆ ಅದು ಸಿವಿಯರ್ ಹಂತಕ್ಕೆ ಹೋದಾಗ ಮಾತ್ರ ಚಿಕಿತ್ಸೆ ಅಗತ್ಯ ಆಗಿರ್ತದೆ. ಅಂಥವರು ತಜ್ಞರ ಕಡೆ ಬಂದು ಯಾವ ಸಮಸ್ಯೆ ಇದೆಯಾ ಅಂತಂಥೇಳಿ ಕನ್ಫರ್ಮ್ ಮಾಡಿಕೊಂಡು ಮುಂದುವರಿಬೇಕಾಗತ್ತೆ, ಅಂದರೆ ಅತಿಯಾಗಿದ್ದಾಗ. ಹೌದು ಹೌದು. ಯಾವಾಗ ಯಾವುದೇ ಒಂದು ಮನೋರೋಗ ಅಥವಾ ಮಾನಸಿಕ ಅಸ್ವಸ್ಥತೆ ಅಂತ ನಾನೇನು ಹೇಳಲಿಕ್ಕೆ ಬಯಸ್ತೇನೆ, ಮಾನಸಿಕ ಅಸ್ವಸ್ಥತೆ ಯಾವಾಗ ಅವರ ದೈನಂದಿನ ಜೀವನದಲ್ಲಿ ಪ್ರೊಫೆಷ್ನಲಿ ಮತ್ತು ಪರ್ಸ್ನಲ್ ಲೈಫಲ್ಲಿ ಅವರಿಗೆ ಎಫೆಕ್ಟ್ ಮಾಡ್ತಾ ಇದ್ದಾಗ ಖಂಡಿತವಾಗಿ ಕೂಡ ಅವರಿಗೆ ಸಹಾಯ ಬೇಕಾಗಿರುತ್ತೆ. ಅಂಥ ಸಮಯದಲ್ಲಿ ಅವರು ತಮ್ಮನ್ನು ಯಾವುದೇ ಒಂದು ಹೆದರಿಕೆ ಇಲ್ಲದೆ, ಯಾಕಂದರೆ ನನಗೆ ಒಂದು ವಿಷಯ ಏನು ಹೇಳಲಿಕ್ಕೆ ಬಯಸ್ತೀನಿ ಅಂದರೆ, ಕೆಲವರಲ್ಲಿ ತುಂಬ ತಪ್ಪಾಗಿರೋ ಒಂದು ಮಿಥ್ಯ ಏನು ಅಂತ ಅಂದರೆ, ಮಾನಸಿಕ ರೋಗದ ಕಾಯಿಲೆಗಳಿಗೆ ಒಂದು ಸಲ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು ಅಂದರೆ ಅದು ಜೀವನ ಪೂರ್ತಿ ತಗೋಬೇಕು ಅನ್ನೋದು ಒಂದು. ಇದು ಅರ್ಧ ಸತ್ಯ. ಸೈಕೋಸಿಸ್ಸು ಮತ್ತು ಬೈಪೋಲಾರ್ ಡಿಸಾರ್ಡರ್ ಅಂತ ಕಾಯಿಲೆಗಳಿಗೆ ನಾವು ಜೀವನ ಪೂರ್ತಿ ಕೊಡಲೇಬೇಕಾಗುತ್ತೆ. ಯಾಕಂದರೆ ಅವರು ನಾವು ತಟಸ್ಥವಾಗಿ ಅಂದರೆ ಸ್ಟೇಬಲ್ ಆಗಿ ಇಡಲಿಕ್ಕೆ ನಾವು ಅವರಿಗೆ ಕಡಿಮೆ ಡೋಸಲ್ಲಿ ಅವರಿಗೆ ನಿರಂತರವಾಗಿ ಕೊಡಲೇಬೇಕಾಗುತ್ತೆ. ಯಾವಾಗ ಅವರಿಗೆ ನಿಲ್ಲಿಸಬೇಕು ಅನ್ನೋದನ್ನು ವೈದ್ಯರು ನಿರ್ಧರಿಸ್ತಾರೆ. ಆದರೆ ಬೇರೆ ಕಾಯಿಲೆಗಳು ಅಂದರೆ ಆಂಗ್ಸೈಟಿ, ಖಿನ್ನತೆ ಅಂಥ ಕಾಯಿಲೆಗಳಿಗೆ 6 ತಿಂಗಳಿಂದ 1 ವರ್ಷ ಅಥವಾ ಮ್ಯಾಕ್ಸಿಮಮ್ 2 ವರ್ಷ ತನಕ ಅವರಿಗೆ ನಾವು ಚಿಕಿತ್ಸೆ ನೀಡಿ ಅದನ್ನು ನಿಲ್ಲಿಸಬಹುದು. ಸೊ ಇದು ಒಂಥರ ವ್ಯಸನ ಥರ, ನಮಗೆ ಅಡಿಕ್ಷನ್ ಥರ ಆಗೋದಿಲ್ಲ ಮನೋರೋಗ ಕಾಯಿಲೆ. ನಿಜ ನಿಜ ಮೇಡಮ್, ತಾವು ಹೇಳ್ತಾ ಇರಬೇಕಾದ್ರೆ ಈಗ BP ಶುಗರ್ ಇದ್ದವರು ಕೊನೆ ತನಕ ತಗೊಳ್ತಿರ್ತಾರೆ ಟ್ಯಾಬ್ಲೆಟ್ಸು, ಅಲ್ಲಿ ಬೇಕಾದ್ರೆ ಕಾಂಪ್ರಮೈಸ್ ಮಾಡ್ಕೊಳ್ತಾರೆ. ಆದರೆ ಮಾನಸಿಕ ಸಮಸ್ಯೆ ಆದಾಗ ಇದನ್ನ ಯಾಕೆ ದೀರ್ಘವಾಗಿ ನಾವು ಚಿಕಿತ್ಸೆ ತಗೋಬೇಕು, ಯಾಕೆ ಗುಳಿಗೆಗಳನ್ನು ನಿರಂತರವಾಗಿ ತಗೋಬೇಕು ಅಂತನೋ ಪ್ರಶ್ನೆ ಮಾಡ್ಕೋಬೋದು. ಆದರೆ ಸಾಧ್ಯತೆಗಳಿವೆ ಕೂಡಲೇ ಗುಣಪಡಿಸೋದು. ಬೇರೆ ಬೇರೆ ಕಾಯಿಲೆಗಳು ಹೇಗೆ ಇದ್ದಾಗ ಅವಕ್ಕೆ ಚಿಕಿತ್ಸೆ ತಗೊಂಡು ನಾವು ಹೆಂಗೆ ಗುಣ ಆಗ್ತೀವಿ, ಹಾಗೆ ಇದರಲ್ಲಿ ಕೂಡ ಗುಣ ಆಗೋ ಸಾಧ್ಯತೆಗಳಿವೆ. ಮತ್ತು ಕೆಲವು ಒಂದು ಕೊನೆ ಪ್ರಶ್ನೆ ಮೇಡಮ್, ಈಗ ಏನಾದರೂ ಒಂದು ಸಮಸ್ಯೆ ಇರ್ತದೆ, ಅದು ಕಿಡ್ನಿ ಸಮಸ್ಯೆ ಆಗಿರ್ಬೋದು ಅಥವಾ ಇನ್ನಿತರ ಯಾವುದೋ ನೋವಿನ ಸಮಸ್ಯೆ ಆಗಿರ್ಬೋದು, ಅದರಿಂದ ಮನುಷ್ಯ ಈ ರೀತಿಯ ಮಾನಸಿಕ ರೋಗಕ್ಕೆ ಏನಾದರೂ ಅಥವಾ ಮಾನಸಿಕ ರೋಗಿ ಥರ ಆಗ್ತಾನಾ ಅಂತ ಮುಂದೆ ನನ್ನ ಮನಸ್ಸಲ್ಲಿರೋ ಭಾಳ ಮುಖ್ಯವಾದ ಪ್ರಶ್ನೆ ನೀವು ಕೇಳಿದ್ದೀರಾ. ಅದೇ ನಾನು ಹೇಳಿದ್ನಲ್ಲ, ಒಂದು ದೈಹಿಕವಾಗಿ ಕೂಡ ನಾವು ಸಮಸ್ಯೆಯಲ್ಲಿದ್ದಾಗ, ಯಾವುದೋ ಒಂದು ಅಸ್ವಸ್ಥತೆಯಲ್ಲಿದ್ದಾಗ, ನಮ್ಮಿಂದ ಯಾವುದೋ ಒಂದು ಕೆಲಸ ಆಗ್ತಾ ಇಲ್ಲ, ನಮಗೆ ಕೊಟ್ಟಿರೋ ಒಂದು ಜವಾಬ್ದಾರಿ ನಾವು ನಿಭಾಯಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಅಂದಾಗ ಆ ಕೊರಗಲ್ಲೂ ಕೂಡ ನಾವು ಉಳ್ಕೊಂಡ್ಬಿಡ್ತೀವಿ. ಮತ್ತು ಈ ಕ್ಯಾನ್ಸರ್ನಂಥ ಕಾಯಿಲೆಗಳು, ದೀರ್ಘ ಅವಧಿಯ ಕಾಯಿಲೆಗಳೇನಿರ್ತವೆ, ಅದರಿಂದ ನಾನು ಹೊರೆ ಆಗ್ತಾ ಇದ್ದೀನಿ ಮನೆಯವರಿಗೆ, ಅಥವಾ ನನ್ನಿಂದ ಏನು ಕೆಲಸಗಳನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ, ನನ್ನನ್ನೇ ಜನ ನೋಡ್ಕೋಬೇಕಾಗಿದೆ, ನನ್ನ ಮನೆಯವರು ನನ್ನ ಮೇಲೆ ಖರ್ಚು ಮಾಡಬೇಕಾಗಿದೆ, ಆಮೇಲೆ ನನ್ನ ಜೀವನದಲ್ಲಿ ಏನೂ ಉಳಿದಿಲ್ಲ ಅನ್ನೋ ಥರ ಒಂದು ಅವರ ಮನಸ್ಸಲ್ಲಿ ಬಂದಾಗ ಹೆಚ್ಚಾಗಿ ಖಿನ್ನತೆ ಕಾಯಿಲೆ ಅನ್ನೋದು ಬರುತ್ತೆ. ಮತ್ತು ಯಾವಾಗ ನನಗೆ ಏನು ಆಗ್ಬಿಡುತ್ತೋ ಅನ್ನೋ ಒಂದು ಆತಂಕದಲ್ಲಿ ಕೂಡ ಅವರು ಇರ್ತಾರೆ. ಈ ಕಿಡ್ನಿ ಸಮಸ್ಯೆ ಇದ್ದವರಿಗೆ ಅದರ ಡಯಾಲಿಸಿಸ್ ಆಗಲಿ ಅಥವಾ ಇನ್ನಿತರ ಏನೋ ಸಮಸ್ಯೆ ಅಂದಾಗ ಅಲ್ಲಿ ಕೂಡ ಸ್ವಲ್ಪ ಮಾನಸಿಕವಾಗಿ ಒಂಥರ ಏನೋ ಜಾಸ್ತಿ ಯಾರ ಜೊತೆಗೂ ಸಹಕಾರ ಮಾಡಲ್ಲ ಹೇಳಿ ಒಂಥರ ಮಾಡ್ತಿರ್ತಾರೆ. ಇದರಲ್ಲಿ 2 ಕಾರಣಗಳಿರ್ತವೆ. ಒಂದು, ಕಾಯಿಲೆಯಿಂದ ನಿಮಗೆ ಸ್ವಲ್ಪ ಮನಸ್ಥಿತಿ ಸ್ವಲ್ಪ ಬೇಜಾರಲ್ಲಿರ್ತೀರ ಅಥವಾ ನಿರಾಕರಣೆಯ ಒಂದು ಪರಿಸ್ಥಿತಿಯಲ್ಲಿ ಇರ್ತೀರ ನೀವು. 2ನೇದು, ಈ ಕೊಡೋ ಔಷಧಿಗಳೇನಿದೆ ಅದರದ್ದು ಕೂಡ ಸೈಡ್ ಎಫೆಕ್ಟ್ ಇರುತ್ತೆ. ಆ ಗುಳಿಗೆಗಳನ್ನು ತಗೊಂಡು ಕೂಡ ಆ ಹಂತಕ್ಕೆ ಹೋಗಿರ್ಬೋದು ಅಂತ. ಹೌದು. ಆವಾಗ ವೈದ್ಯರು ಪರೀಕ್ಷೆ ಮಾಡಬೇಕಾಗತ್ತೆ, ಇದು ಆ ಗುಳಿಗೆ ಬದಲಿ ಮಾಡಬೇಕು ಅಥವಾ ಅನಿವಾರ್ಯವಾಗಿ ಅದನ್ನು ತಗೊಳ್ಳೇಬೇಕಾಗತ್ತೆ ಅಂತ ಬರುತ್ತೆ. ಅಂತ ಅಂದಾಗ ನಾವು ಅದಕ್ಕೆ ಆ ಒಂದು ಎಫೆಕ್ಟ್ ನ ಕಡಿಮೆ ಮಾಡಲಿಕ್ಕೆ ನಾವು ಇನ್ನೊಂದು ಮಾತ್ರೆನ ಕೊಡಬೇಕಾಗುತ್ತೆ. ಆಯಿತು ಮೇಡಮ್, ಸುದೀರ್ಘವಾಗಿ ತಾವು ವಿವಿಧ ಮಾನಸಿಕ ರೋಗಗಳು ಮತ್ತು ಅವಕ್ಕೆ ಚಿಕಿತ್ಸೆ ಬಗ್ಗೆನೂ ಕೂಡ ತಾವು ಹೇಳ್ತಾ ಹೋದಿರಿ. ಒಟ್ಟಾರೆ ನಮಗಿರುವಂಥ ಸಮಸ್ಯೆಯನ್ನು ನಾವು ಖಂಡಿತವಾಗಿ ವೈದ್ಯರ ಹತ್ರ, ತಜ್ಞರ ಹತ್ರ, ಮಾನಸಿಕ ರೋಗ ಏನು ನಾವು ಚಿಕಿತ್ಸೆ ಕೊಡ್ತಿರ್ತಾರೆ ಅವ್ರ ಬಳಿ ಹೋಗಿ ಖಂಡಿತವಾಗಿ ಅವರು ಚಿಕಿತ್ಸೆ ಪಡ್ಕೊಂಡು ಗುಣ ಆಗ್ಬೋದು. ಎಲ್ಲರೂ ಕೂಡ ಗುಣ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಬೇರೆ ರೋಗದ ಥರ ಇಲ್ಲಿ ಕೂಡ ಖಂಡಿತವಾಗಿ ಚಿಕಿತ್ಸೆ ತಗೊಂಡ್ರೆ ಗುಣ ಆಗ್ತಾರೆ. ಆ ಒಂದು ಆಶಾಭಾವನೆಯಿಂದ ನಾವು ಈ ಒಂದು ಕಾರ್ಯಕ್ರಮ ಮುಗಿಸೋಣ ಮೇಡಮ್. ತಾವು ರೋಗಕ್ಕೆ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ.